ಈ ವರ್ಷ ಅದೃಷ್ಟ ಮತ್ತು ಪರಿಶ್ರಮ ಮಿಶ್ರ ಫಲವಾಗಿದೆ. ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ನಡೆಯುವಂಥ ಯೋಗ ಬರುತ್ತೆ. ಗುರುವು ಕಟಕ ರಾಶಿ ಪ್ರವೇಶದಿಂದ ನಿಮ್ಮ ಜೀವನದಲ್ಲಿ ಆಗು ಹೋಗುಗಳೆಲ್ಲ ಬದಲಾವಣೆ ನಡೀತಾ ಹೋಗುತ್ತೆ. ನೀವು ಕೆಲಸ ಸ್ಥಳದಲ್ಲಾಗಲಿ ವೃತ್ತಿ ಮತ್ತು ಗೌರವದಲ್ಲಿ ಲಾಭದಾಯಕ ಆಗ್ತಾ ಹೋಗುತ್ತೆ. ಬದಲಾವಣೆ ನಡೆಯುವಂಥ ಯೋಗ ಇದೆ. ಓಂ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರುಜಿ. ದೈವ ಮಾಸಿಕ ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, ಹಿಂದಿನ ವಿಷಯ 2026 ಮತ್ತು 27ರ ಪರಭಾವ ಸಂವತ್ಸರದ ಉಗಾದಿ ಭವಿಷ್ಯ ಬಗ್ಗೆ ತಿಳಿಸೋ ಬಂದಿದ್ದೇನೆ. ಅದರಲ್ಲಿ ಧನುಷ ರಾಶಿ ಅಂದರೆ 9ನೇ ರಾಶಿ, ಈ ರಾಶಿಯವರು ಈ ವರ್ಷ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾವ ಥರ ಅವ್ರ ಜೀವನ ನಡೀತಾ ಹೋಗುತ್ತೆ, ಶನಿಯ ಮಾರ್ಗದರ್ಶನದಲ್ಲಿ, ಶನಿಯ ಒಂದು ಚಲನ ರೂಪದಲ್ಲಿ ಯಾವ ಥರ ನಡೀತಾ ಹೋಗುತ್ತೆ, ಯಾವ ಥರ ವಕ್ರದೃಷ್ಟಿ ಯಾವ ಥರ ಬೀರ್ತಾ ಇದೆ, ಪ್ರತಿಯೊಂದು ದಿವಸ ಬಂದಿದ್ದೇನೆ. ಅದರಲ್ಲಿ ಸಂಪೂರ್ಣ ಈ ರಾಶಿಯವರು ಈ ವರ್ಷ ಅದೃಷ್ಟ ಮತ್ತು ಪರಿಶ್ರಮ ಮಿಶ್ರ ಫಲವಾಗಿದೆ. ಜೂನ್ ನಂತರ ಗುರುವು ಕಟಕ ರಾಶಿಗೆ ಪ್ರವೇಶ ಆಗಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ನಡೆಯುವಂಥ ಯೋಗ ಬರುತ್ತೆ. ಗುರುವು ಕಟಕ ರಾಶಿ ಪ್ರವೇಶದಿಂದ ನಿಮ್ಮ ಜೀವನದಲ್ಲಿ ಆಗು ಹೋಗುಗಳೆಲ್ಲ ಬದಲಾವಣೆ ನಡೀತಾ ಹೋಗುತ್ತೆ. ಯಾಕೆ ಧನಾತ್ಮಕ ವಿಚಾರಗಳು ನಿಮಗೆ ಹೆಚ್ಚಿನ ವಿಚಾರ ನಡೀತಾ ಹೋಗುತ್ತೆ. ಇದರಿಂದಾಗಿ ಅನುಕೂಲ ಯಾವ ಥರ ಇದೆ, ಯಾವ ಥರ ಇಲ್ಲ ಅಂತ ತಿಳಿಸ್ತಾ ಇದ್ದೀನಿ. ವೃತ್ತಿ ಮತ್ತು ಗೌರವದಲ್ಲಿ ನಿಮಗೆ ಲಾಭದಾಯಕ ಆಗ್ತಾ ಹೋಗುತ್ತೆ. ನೀವು ಕೆಲಸ ಸ್ಥಳದಲ್ಲಾಗಲಿ ಮತ್ತು ಪ್ರಭಾವಗಳು ನಿಮ್ಮ ಮೇಲೆ ಹೆಚ್ಚಿನ ಒತ್ತಡ ಇದ್ದರೂ ಕೂಡ ಕೆಲವು ಶಕ್ತಿಗಳಿಂದಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ನಡೆಯುವಂಥ ಯೋಗ ಇದೆ. ಇದರಿಂದಾಗಿ ದೀರ್ಘಕಾಲದಿಂದ ಉಳಿದ ಬಡ್ತಿ ಮತ್ತು ವರ್ಗಾವಣೆ ಏನು ಇಚ್ಛೆ ಪಟ್ಟಿರ್ತೀರಿ, ಎಷ್ಟು ವರ್ಷ ಆಸೆ ಇದ್ದಿರುತ್ತೆ. ಯಾಕಂದರೆ ಬೇರೆ ಕಡೆ ಪ್ರಮೋಷನ್ ಆಗಬೇಕು, ನಾನು ಬೇರೆ ಪೋಸ್ಟನ್ನು ಜಂಪ್ ಆಗಬೇಕು, ಇಲ್ಲ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಏನೋ ಒಂದು ಆಸೆ ಇರುತ್ತೆ. ಅದು ಎಷ್ಟೋ ವರ್ಷದ ನೀವು ಆಸೆ ಹಂಗೆ ಗಂಟೆಗೆ ಉಳಿದಿರುತ್ತೆ. ಅದು ಈ ವರ್ಷ ನೀವು ಪ್ರಾರಂಭದಲ್ಲೇ ನಿಮ್ಗೆ ಲಾಭದಾಯಕ ಆಗ್ತಾ ಹೋಗುತ್ತೆ. ವರ್ಗಾವಣೆ ರೂಪದಲ್ಲಾಗಲಿ, ಬಡ್ತಿ ರೂಪದಲ್ಲಾಗಲಿ, ಮತ್ತು ನಿಮಗೆ ಪ್ರಮೋಷನ್ ಯಾವುದೇ ರೂಪ ಏನೇ ವಿಚಾರಗಳಿದ್ರು ನಿಮಗೆ ಒಳ್ಳೆಯ ಒಂದು ಕಾರ್ಯ ಲಭಿಸುವಂಥ ಯೋಗ ಇದೆ. ಇದರಿಂದಾಗಿ ನೀವು ಏನು ಕೆಲಸ ಮಾಡಿರ್ತೀರ ಆ ಕೆಲಸದಲ್ಲಿ ಒಳ್ಳೆಯ ಸ್ಥಾನ ಸಿಗುವಂಥ ಯೋಗ ಇದೆ. ಮತ್ತು ಆರ್ಥಿಕ ಪ್ರಗತಿಯಲ್ಲಿ ಲಾಭ, ಆರ್ಥಿಕ ಪ್ರಗತಿಯಲ್ಲಿ ಹಣಕಾಸು ಸ್ಥಿತಿ ಬಲಗೊಳ್ಳಲಿದೆ. ಯಾಕಂದರೆ ಹಣಕಾಸಲ್ಲಿ ಎಷ್ಟೇ ಕಷ್ಟಪಟ್ಟು ಕೂಡ ಈ ವರ್ಷ ನಿಮಗೆ ಸಂಪೂರ್ಣ ಬಲ ಸಿಗ್ತಾ ಹೋಗುತ್ತೆ. ಈ ಬಲದಿಂದ ವಿಶೇಷವಾಗಿ ನಿಮಗೆ ಹಿರಿಯರಿಂದ ಅಥವಾ ಪಿತಾರ್ಜಿತ ಆಸ್ತಿಯಿಂದ, ಇಲ್ಲ ಬೇರೆ ಯಾವುದೋ ರೂಪದಲ್ಲಿ ಯಾವುದೋ ಮಾರ್ಗದಲ್ಲಿ ನಿಮಗೆ ಲಾಭ ಸಿಗುವಂಥ ಯೋಗ, ಆಸ್ತಿ ಸಿಗುವಂಥ ಯೋಗ, ಈ ಒಂದು ಯೋಗ ನಿಮಗೆ ಜೂನ್ ನಂತರ ಸಿಗುವಂಥಗಳು ಯೋಗ ಇದೆ. ಮತ್ತು ಜೂನ್ ನಂತರ ಹೊಸ ನೀವು ಹೂಡಿಕೆಗಳು ಮಾಡೋದಕ್ಕೆ ಒಳ್ಳೆಯ ಉತ್ತಮ ಅವಕಾಶ, ಹೊಸ ಕಾರ್ಯಗಳಲ್ಲಿ ಕೈ ಹಾಕುವಂಥ ಯೋಗ. ಮತ್ತು ಯಾವುದೇ ಬಿಸ್ನೆಸ್ ಮಾಡೋಕ್ಕೆ ಹೋದ್ರು ಜೂನ್ ನಂತರ ಮಾಡಿದಷ್ಟು ನಿಮಗೆ ಪ್ರಗತಿ ಕಾಣುವಂಥ ಯೋಗ, ಆರ್ಥಿಕದಲ್ಲಿ ಲಾಭ ಆಗುವಂಥ ಯೋಗ, ಮತ್ತು ನಿಮಗೆ ಕೋರ್ಟ್ ಕಚೇರಿ ಜಯ ಆಗುವಂಥ ಯೋಗ ಇದೆ. ಯಾಕಂದರೆ ಪಿತಾಜಿ ಆಸ್ತಿಗಳು ಸಿಗುವಂಥ ಯೋಗ. ಎಷ್ಟೋ ಜನ ನೀವು ಕೋರ್ಟ್ ಕಚೇರಿ ಆಗಿರ್ತೀರಿ, ಎಷ್ಟೋ ಜನ ಓಡಾಡ್ತಿರ್ತೀರ, ಏನೇ ಮಾಡಿದ್ರು ಲಾಭ ಇರೋದಿಲ್ಲ ಇಷ್ಟು ವರ್ಷ. ಅದು ಈ ವರ್ಷ ಎಲ್ಲ ಡಿಕ್ಲೇರ್ ಆಗುವಂಥ ಯೋಗ, ಕೇಸ್ ನಿಮ್ಮಂಗೆ ಆಗೋದು, ಜಯ ಆಗೋದು, ಪ್ರತಿಯೊಂದು ಲಾಭ ಆಗ್ತಾ ಹೋಗುತ್ತೆ. ಮತ್ತು ಭಾಗೋದಯ ಸಂಪೂರ್ಣವಾಗಿ ನಿಮಗೆ 9ನೇ ಮನೆಯಲ್ಲಿ ಶನಿ ನಿಮ್ಮ ಅದೃಷ್ಟವನ್ನು ಹೆಚ್ಚು ಹೆಚ್ಚು ಮಾಡೋದಂಥ ಸ್ಥಿತಿ ಬರ್ತಾ ಹೋಗುತ್ತೆ. ಇದರಿಂದಾಗಿ ಭಾಗ್ಯೋದಯ ಓಪನ್ ಅಂದರೆ ನಿಮಗೆ ಸಂಪೂರ್ಣವಾಗಿ ಬಾಗಿಲು ತೆಗೆದಂಗೆ, ಅದು ಭಾಗ್ಯದ ಬಾಗಿಲು ಓಪನ್ ಮಾಡ್ದಂಗೆ ಅದು. ಇದರಿಂದಾಗಿ ನಿಮಗೆ ಉದ್ದೇಶ ಪ್ರಯಾಣದಲ್ಲಿ ಉನ್ನತ ಶಿಕ್ಷಣ ಕನಸು ಕಾಣೋ ವಿಚಾರದಲ್ಲಿ ನೀವು ಲಾಭದಾಯಕ ಆಗ್ತಾ ಹೋಗುತ್ತೆ. ಇದರಿಂದಾಗಿ ನಿಮಗೆ ಕನಸು ಕೂಡ ನನಸಾಗುವಂಥ ಯೋಗಗಳು ಇದೆ. ಮತ್ತು ಎಜುಕೇಷನಲ್ಲಾಗಲಿ ಮತ್ತು ಕೋರ್ಟ್ ಕಚೇರಿ ವಿಚಾರದಲ್ಲಾಗಲಿ, ಮಾಡುವಂಥ ಬಿಸ್ನೆಸ್ ಕಾರ್ಯದಲ್ಲಾಗಲಿ, ವಿದ್ಯಾರ್ಥಿಗಳಾಗಲಿ, ಮತ್ತು ಪರ್ಸೆಂಟೇಜ್ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲಿ ಎಷ್ಟೋ ಆಸೆ ಇಟ್ಟಿರ್ತಾರೆ, ಇಷ್ಟೇ ಪರ್ಸೆಂಟೇಜ್ ಬರಬೇಕಂತೇಳಿ ಸ್ವಲ್ಪ ಪರಿಶ್ರಮದಿಂದಾಗಿ ಗಮನ ಕೊಟ್ಟು ನೀವು ಸ್ಟಡಿ ಮಾಡಿದರೆ ಖಂಡಿತವಾಗಿ ನಿಮ್ಮ ಗುರಿ ನೀವು ಮುಟ್ತೀಯ ಅಂತ ಹೇಳ್ತಾ ಇದ್ದೀನಿ. ಮತ್ತು ಭಾಳ ಅನುಕೂಲಕರ ಇದೆ.
ಮತ್ತು ಸೌಭಾಗ್ಯವಂತರು ಈ ವರ್ಷ ಆಗುವಂಥ ಯೋಗ. ಸೌಭಾಗ್ಯವಂತರು ಅಂತಂದರೆ ಅಂದರೆ ಮದುವೆ ಆಗ್ಲಾರ್ದವರು ಈ ಸಲ ಕಂಕಣ ಬಲ ಕೂಡು ಬಂದಿದೆ, ಶುಭ ಕಾರ್ಯ ನಡೆಯುವಂಥ ಯೋಗಗಳಿದೆ. ಇದರಿಂದಾಗಿ ಎಷ್ಟೋ ವರ್ಷದ ಮದುವೆ ಕಾರ್ಯ ಯಶಸ್ಸು ಆಗ್ಲಾರ್ದವರು ಈ ವರ್ಷ ಈ ಒಂದು ಮಾರ್ಗದಲ್ಲಿ ಸಂಪೂರ್ಣವಾಗಿ ನಿಮಗೆ ಲಾಭದಾಯಕ ಆಗ್ತಾ ಹೋಗುತ್ತೆ ಮತ್ತು ನಿಮಗೆ ಸಂತಾನದಲ್ಲಿ ಲಾಭ ಆಗ್ತಾ ಹೋಗುತ್ತೆ. ನವ ದಂಪತಿಗಳಿಗೆ ಶುಭ ಕಾರ್ಯದಲ್ಲಿ ಯಶಸ್ವಿ ಆಗ್ತಾ ಹೋಗುತ್ತೆ. ನಾವು ನವ ದಂಪತಿಗಳು ವಿಶೇಷವಾಗಿ ಈ ಒಂದು ವರ್ಷದಲ್ಲಿ ಒಳ್ಳೆಯದ ಕಾರ್ಯ, ಒಳ್ಳೆಯ ವಿಚಾರ ಮತ್ತು ದೈವ ಸಂಕಲ್ಪ ರೂಪದಲ್ಲಿ ಅವರಿಗೆ ಒಳ್ಳೇದಾಗ್ತಾ ಹೋಗುತ್ತೆ. ಇದರಿಂದಾಗಿ ಯಾವುದೇ ಸಮಸ್ಯೆಗಳಿಲ್ಲ. ಅದು ಮೊದಲ ಹಂತ ಆಗಿರುತ್ತೆ. ಈಗ ಎರಡನೇ ಹಂತದಲ್ಲಿ ಅನನುಕೂಲ ರೂಪದಲ್ಲಿ ಯಾವ ಥರ ಇದೆ, ಕಷ್ಟ ಯಾವುದು, ನಷ್ಟ ಯಾವುದು, ಈ ಥರ ಯಾವ ಥರ ಇದೆ ಅಂತಂದರೆ ನಿಮಗೆ ಶನಿಯು ಹಿಮ್ಮುಖ ಚಲನೆಯಿಂದಾಗಿ ನಿಮಗೆ ಜುಲೈ 27ರಿಂದ ಡಿಸೆಂಬರ್ 11ರವರೆಗೂ ನಿಮಗೆ ಶನಿ ವಕ್ರಗತಿ. ಇದರಿಂದಾಗಿ 100% ಕೆಲಸ ಆಗೋ ಜಾಗದಲ್ಲೂ ಕೂಡ ವಕ್ರದೃಷ್ಟಿಯಿಂದಾಗಿ ಅಡೆತಡೆ ಉಂಟಾಗ್ತಾ ಹೋಗುತ್ತೆ. ಇದರಿಂದಾಗಿ ನಿಮಗೆ ಕೆಲಸ ಕಾಲದಲ್ಲಿ ನಿಧಾನಗತಿ ನಡೀತಾ ಹೋಗುತ್ತೆ. ಆ ಕಾರಣದಾಗಿ ಸ್ವಲ್ಪ ತಾಳ್ಮೆ ಮುಖ್ಯ ಇರುತ್ತೆ. ಯಾಕಂದರೆ ಈಗ ಫಾಸ್ಟ್ ನಡೆಯೋ ಟೈಮಲ್ಲಿ ಸ್ವಲ್ಪ ಬ್ರೇಕ್ ಹೊಟ್ಟು ಹೆಂಗೆ ನಿಂತು ಬಿಡುತ್ತೆ, ಆ ಥರದಲ್ಲಿ ನಿಮ್ಮ ಜೀವನ ಸ್ವಲ್ಪ ಹಿನ್ನಡೆ ಆಗ್ತಾ ಹೋಗುತ್ತೆ. ಆ ಕಾರಣ ಸ್ವಲ್ಪ ತಾಳ್ಮೆ, ಶಾಂತಿ, ಸಮಾಧಾನದಿಂದ ಮುಂದುವರೆದಷ್ಟು ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಆರೋಗ್ಯ ಮೇಲೆ ಒತ್ತಡ ಜಾಸ್ತಿ ಏರ್ತಾ ಹೋಗುತ್ತೆ. ಯಾವ ಥರ ಅಂತಂದರೆ ನಿಮ್ಮ ಅತಿಯಾದ ಕೆಲಸ ಒತ್ತಡದಿಂದಾಗಿ ನಿಮಗೆ ಹಿನ್ನಡೆ ಆಗ್ತಾ ಹೋಗುತ್ತೆ. ಆರೋಗ್ಯ ಮೇಲೆ ಸ್ವಲ್ಪ ಪರಿಣಾಮ ಬೀಳ್ತಾ ಹೋಗುತ್ತೆ. ಕೆಲಸ ಕಾರ್ಯದಲ್ಲಿ ಶಾಂತಿ, ಸುಖ, ಸಮೃದ್ಧಿ ಎಲ್ಲ ಇದ್ದರೂ ಕೂಡ ನಿಮಗೆ ಶನಿ ವಕ್ರದೃಷ್ಟಿಯಿಂದ ಸ್ವಲ್ಪ ನಿಮ್ಮ ಮನಸ್ಥಿತಿ ಮೇಲೆ ಪರಿಣಾಮ ಬೀಳ್ತಾ ಹೋಗುತ್ತೆ. ಈ ಮನಸ್ಥಿತಿ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಮನಸ್ಸು ಸಂಪೂರ್ಣವಾಗಿ ಕೆಲವು ನೋವುಗಳ ಒಂದು ದಾರಿ ಆಗ್ತಾ ಹೋಗುತ್ತೆ. ಯಾಕಂದರೆ ಆರೋಗ್ಯದ ಪರಿಣಾಮ ಬೀಳೋದು, ಕೈಕಾಲ ಬಾಧೆಗಳು ಉಂಟಾಗೋದು, ಏನೋ ಒಂದು ಕೆಲಸದಲ್ಲಿ ಏನೋ ಅಡೆತಡೆಯಿಂದಾಗಿ ಮನಸ್ಸು ತೊಂದರೆ, ತಲೆ ಮೇಲೆ ಭಾರ ಬೀಳೋದು, ಈ ಥರದಲ್ಲಿ ನಿಮ್ಮ ಜೀವನ ನಡೀತಾ ಹೋಗುತ್ತೆ. ಇದರಿಂದ ಹೊರ ಬರಬೇಕಂತಂದರೆ ಆದಷ್ಟು ಮಟ್ಟಿಗೆ ಧ್ಯಾನ, ಯೋಗ, ಏಕಾಗ್ರತೆತನ ಜಾಸ್ತಿ ಬೇಕಾಗಿರುತ್ತೆ. ಇದರಿಂದಾಗಿ ಸ್ವಲ್ಪ ಒತ್ತಡ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಸಂಬಂಧದಲ್ಲಿ ಬಿರುಕು ಉಂಟಾಗೋ ಚಾನ್ಸಸ್ ಭಾಳ. ಸಂಬಂಧದಲ್ಲಿ ಏನಾಗ್ತಾ ಹೋಗುತ್ತೆ, ಸಣ್ಣ ಪುಟ್ಟಕ್ಕೂ ಜಗಳ, ಸಣ್ಣ ಪುಟ್ಟಕ್ಕೂ ನೋವು. ನೀವು ಒಳ್ಳೇದು ಹೇಳಿದ್ರು ಕೂಡ ಆ ಸಮಯದಲ್ಲಿ ಅವ್ರಿಗೆ ಕೆಟ್ಟದ್ದು ಅನ್ನಿಸ್ತಾ ಹೋಗುತ್ತೆ. ಆ ಸಮಯದಲ್ಲಿ ಅವರಿಗೆ ನಿಮ್ಮ ನಡುವೆ, ಅವರ ನಡುವೆ ಬಾಂಧವ್ಯ ಕೂಡ ಸಂಪೂರ್ಣವಾಗಿ ಮುರಿದು ಬೀಳೋ ಚಾನ್ಸಸ್ ಭಾಳ ಇದೆ. ಇದರಿಂದಾಗಿ ಆತ್ಮವಿಶ್ವಾಸ, ಅತಿಯಾಗಿ ಆತ್ಮವಿಶ್ವಾಸದಿಂದ ಇದ್ದರೂ ಕೂಡ ನಿಮ್ಮ ಬುದ್ಧಿ ನಿಮ್ಮ ಕೋಪಕ್ಕೆ ಕೊಟ್ಟು ಆ ಕೋಪದ ಬುದ್ಧಿ ನಿಮ್ಮ ಜೀವನದಲ್ಲಿ ಕೆಟ್ಟು ಘಟನೆಗಳು ನಡೆಯುವಂಥ ಚಾನ್ಸಸ್ ಇದೆ. ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಎಷ್ಟಿರಬೇಕು ಅಷ್ಟೇ ಇರಬೇಕಾಗುತ್ತೆ. ಅದು ಹೊರಗಿನ ದೃಷ್ಟಿಯಲ್ಲಿ ಎಷ್ಟಿರಬೇಕು ಅಷ್ಟೇ ಇರಬೇಕಾಗುತ್ತೆ. ಅದು ಬಿಟ್ಟು ನಿಮ್ಮ ಒಂದು ಒಳ್ಳೆತನ ಕೆಲವರಿಗೆ ಕೆಟ್ಟತನ ಕಾಣ್ತಾ ಹೋಗುತ್ತೆ. ಇದರಿಂದಾಗಿ ಶಾಂತಿ, ಸಮಾಧಾನದಿಂದಾಗಿ ನೀವು ಏನೇ ಕೆಲಸ ಮಾಡೋಕೆ ಹೋದ್ರು, ಯಾರಿಗೋ ಒಂದು ಬುದ್ಧಿವಾದ ಹೇಳೋಕೆ ಹೋದ್ರು ಕೂಡ ನಿಮ್ಮ ಹತೋಟಿಯಲ್ಲಿದ್ದವ್ರು ಮಾತ್ರ ಮುಂದುವರಿಬೇಕಾಗುತ್ತೆ. ಮತ್ತು ಅನ್ನಗತ ಖರ್ಚುಗಳು, ಯಾಕಂದ್ರೆ ಖರ್ಚುಗಳು ನಿಗಾ ಇಟ್ಟಷ್ಟು ಭಾಳ ಒಳ್ಳೆಯದಾಗುತ್ತೆ. ಸಣ್ಣ ಪುಟ್ಟ ವಿಚಾರ, ಶುಭ ಕಾರ್ಯಗಳಾಗಲಿ, ಈಗ ಈ ಕಾಲದಲ್ಲಿ ಏನೇ ಸಮಯ ಶುಭ ಮಾಡೋಕ್ಕೆ ಹೋದ್ರು ಕೂಡ 1ಕ್ಕಿಂತ 10 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಖರ್ಚು ನಿಮ್ಮ ಸಾಲದ ಹೊರೆ ಹೋಗೋಕ್ಕಿಂತ ಇದ್ದದಷ್ಟಲ್ಲೇ ಕಾಲು ಚಾಚ್ಕೊಂಡು ಇದ್ದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನಾಳೆ ಈ ಸಾಲನೇ ನಿಮ್ಗೆ ಬೆಟ್ಟದಷ್ಟು ನಿಮಗೆ ತೂಗಗತ್ತೆ ಆಗಿಬಿಡುತ್ತೆ. ಆ ತೂಗಗತ್ತೆ ಏನಾಗ್ತಾ ಹೋಗುತ್ತೆ, ನಿಮ್ಮ ಜೀವನ ನಾಶ ಮಾಡ್ತಾ ಹೋಗುತ್ತೆ. ಇದರಿಂದಾಗಿ ಖರ್ಚು ಮೇಲೆ ಸ್ವಲ್ಪ ನಿಗಾ ಇಟ್ಟಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ಆಲ್ಮೋಸ್ಟ್ 70% ಚೆನ್ನಾಗಿದ್ರು 30% ಮಾತ್ರ ಭಾಳ ಕೆಟ್ಟತನ ಇದೆ. ಆ ಕೆಟ್ಟತನ ಅಂತಂದರೆ ಏನು, ಶನಿ ವಕ್ರದೃಷ್ಟಿಯಿಂದಾಗಿ ಸ್ವಲ್ಪ ಸಮಸ್ಯೆ ಆಗುವಂಥ ಯೋಗ ಇದೆ. ನಿಮ್ಮ ಕೋಪಕ್ಕೆ ಬುದ್ಧಿ ಕೊಡಲಾರದೆ ಸ್ವಲ್ಪ ಜೋಪಾನವಾಗಿ ಮುಂದುವರೆದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಪ್ರತಿ ಗುರುವಾರ ರಾಯರ ಆರಾಧನೆ ಮಾಡಿ ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಹೆಚ್ಚಿನ ನಮ್ಮ ಸಂಪರ್ಕಿಸಿ ಒಳ್ಳೆಯದಾದ ವಿಷಯಗಳೇ. ಸರ್ವಜನ ಸುಖನ ಭವಂತು.